Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಒಂದು ಸೂಪರ್ ಆಗಿರೋ ಒಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಸಾಮಾನ್ಯವಾಗಿ ಎಲ್ಲರೂ ಆಬ್ವಿಯಸ್ಲಿ ವೆಯ್ಟ್ ಗೇನ್ ಆಗಿರೋರು ವೆಯ್ಟ್ನ ಲಾಸ್ ಮಾಡಬೇಕು ಅಂತ ಇರ್ತಾರೆ. ಸೊ ಸ್ವಲ್ಪ ಜನ ವೆಯ್ಟ್ ಲಾಸ್ ಆಗಿರೋರು ವೆಯ್ಟ್ ಗೇನ್ ಮಾಡಬೇಕು ಅಂತ ಇರ್ತಾರೆ. ಸೊ ಅಂಥವ್ರಿಗೆ ಒಂದಷ್ಟು ನನಗೆ ಗೊತ್ತಿರೋವಂಥ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ತಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋಲಿ ನಾವು ಯಾವ್ದು ವಿಷಯದ ಬಗ್ಗೆ ಮಾತಾಡೋಣ ಅಂತಂದರೆ, ಸೊ ಸ್ವಲ್ಪ ಜನ ಆಬ್ವಿಯಸ್ಲಿ ನಾವು ವೆಯ್ಟ್ ಗೇನ್ ಆಗೋಗಿದ್ದೀವಿ, ಸೊ ವೆಯ್ಟ್ ಲಾಸ್ ಮಾಡೋದಕ್ಕೆ ಏನಾದ್ರು ಟಿಪ್ ಹೇಳಿ ಅಂತಾರೆ. ಸೊ ಸಾಮಾನ್ಯವಾಗಿ ಎಲ್ಲರೂ ನಾವು ವೆಯ್ಟ್ ಗೇನ್ ಆಗೋಗಿದ್ದೀವಿ, ನಾವು ವೆಯ್ಟ್ ಲಾಸ್ ಆಗಬೇಕು, ಸೊ ಇದ್ರ ಬಗ್ಗೆನೇ ಜಾಸ್ತಿ ರಿಸರ್ಚ್ ಮಾಡ್ತಿರ್ತಾರೆ. ಸೊ ಕೆಲವೊಂದಷ್ಟು ಜನ, ಸ್ವಲ್ಪ ಜನ ಮಾತ್ರ ನಾನು ವೆಯ್ಟ್ ಗೇನ್ ಆಗಬೇಕು ಅನ್ನೋದು ಅದ್ರ ಮೇಲೆ ರಿಸರ್ಚ್ ಮಾಡ್ತಿರ್ತಾರೆ. ಆ್ಯಂಡ್ ಸೊ ಅದ್ರ ಬಗ್ಗೆ ಒಂದಷ್ಟು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತು ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಏನೆಲ್ಲ ಫುಡ್ ತಿನ್ನಬೇಕು, ಸೊ ಏನೆಲ್ಲ ಫುಡ್ ತಿನ್ನಬಾರ್ದು ಅಂತ. ಸೊ ಹಾಗೆ ವೆಯ್ಟ್ ಗೇನ್ ಆಗೋದಕ್ಕೂ ಒಂದಷ್ಟು ಫುಡ್ಸ್ ಇದೆ. ಸೊ ಆ ಫುಡ್ನ ನಾವು ತಿನ್ನೋದ್ರಿಂದ ಸೊ ಆಟೋಮೆಟಿಕ್ಕಾಗಿ ವೆಯ್ಟ್ ಗೇನ್ ಆಗುತ್ತೆ. ಓಕೆನಾ. ಸೊ ಅದರಲ್ಲಿ ಫುಡ್ ಯಾವುದಪ್ಪ ಅಂತಂದರೆ, ಸೊ ಫಸ್ಟ್ ಒಂದು ನಾವು ರೈಸ್ ತಿನ್ನಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ನೋಡಿ ಡಯಟ್ ಮಾಡೋರೆಲ್ಲ ರೈಸ್ ಬಿಟ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಅವ್ರಿಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ರೈಸ್ ಜಾಸ್ತಿ ತಿನ್ನಬೇಕಾಗುತ್ತೆ. ಸೊ ರೈಸ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿ ರಾತ್ರಿ ಹೊತ್ತು ರೈಸ್ನ ತಿನ್ನಿ. ಸೊ ಆಟೋಮೆಟಿಕ್ಕಾಗಿ ನೀವು ವೆಯ್ಟ್ನ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ರಾತ್ರಿ ಹೊತ್ತು ಹಾಲನ್ನ ಕುಡಿಯೋದಾಗಿರ್ಬೋದು, ಸೊ ಇದು ಕೂಡ ವೆಯ್ಟ್ ಗೇನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬಾಳೆಹಣ್ಣ ಜಾಸ್ತಿ ತಿನ್ನೋದು, ಬಾಳೆಹಣ್ಣು ತಿಂದು ಆ್ಯಂಡ್ ಹಾಲು ಕುಡಿಯೋಂಥದ್ದು, ಸೊ ಈ ಎರಡು ಮೆಥಡ್ ಮಾಡೋದನ್ನು ಕೂಡ ವೆಯ್ಟ್ ಗೇನ್ ಆಗುವಂಥದ್ದು, ಇದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ರಾತ್ರಿ ಹೊತ್ತೀನಿ, ಬಿಕಾಸ್ ನಮ್ಗೆ ಅಷ್ಟು ಬಾಡಿಲಿ ನಾವು ಎಕ್ಸಸೈಸ್ ಮಾಡಲ್ಲ. ಸೊ ಊಟ ಮಾಡಿದ ತಕ್ಷಣ ಒಂದು ಸ್ವಲ್ಪ 1 hour 1.5 hour ಆದಮೇಲೆ ನಾವು ನಿದ್ದೆ ಮಾಡಿಬಿಡ್ತೀವಿ. ಸೊ ನಮ್ಮ ಬಾಡಿಗೆ ಏನು ಎಕ್ಸಸೈಸ್ ಇರಲ್ಲ. ಒಳಗಡೆ ಲೈಕ್ ಅದೆಲ್ಲ ಡೈಜೆಷನ್ ಮಾಡೋದಕ್ಕೆಲ್ಲ ಅವ್ರ ಕೆಲಸ ಮಾಡ್ತಿರ್ತಾರೆ, ಬಟ್ ಸ್ಟಿಲ್ ನಮಗೆ ಫಿಸಿಕಲಿ ಏನು ನಾವು ಕೆಲಸ ಮಾಡೋದ್ರಿಲ್ವಲ್ಲ. ಸೊ ಹಾಗಾಗಿ ವೆಯ್ಟ್ ಗೇನು ಆಗುತ್ತೆ. ಸೊ ಸಾಮಾನ್ಯವಾಗಿ ನೋಡಿ, ಸೊ ವೆಯ್ಟ್ ಲಾಸ್ ಮಾಡೋರು ಹೇಳ್ತಾರೆ ರಾತ್ರಿ ಹೊತ್ತು ಹಾಲು ಕುಡಿಬೇಡಿ ಆ್ಯಂಡ್ ಬಾಳೆಹಣ್ಣ ತಿನ್ನಬೇಡಿ ಅಂತ. ಸೊ ಬಿಕಾಸ್ ಈ ರೀಸನ್ಗೆ, ಓಕೆನಾ. ಸೊ ಇದನ್ನು ತಿನ್ನಿ ಆ್ಯಂಡ್ ಎಗ್ನ ತಿನ್ನಿ, ಸ್ಪೆಷಲಿ ಬಾಯ್ಲ್ಡ್ ಎಗ್. ಸೊ ಬಾಯ್ಲ್ಡ್ ಎಗ್ ತಿನ್ನೋದ್ರಿಂದ ಕೂಡ ವೆಯ್ಟ್ ಗೇನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲೂಗಡ್ಡೆ, ಪೊಟ್ಯಾಟೊ, ಸೊ ಇದು ಕೂಡ ಸೇವನೆ ಮಾಡೋದ್ರಿಂದ ಅದು ಕೂಡ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಆಲೂಗಡ್ಡೆ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬೇಡಿ, ಬಿಕಾಸ್ ಯಾಕೆ ಅಂತಂದರೆ ಕಾಲು ಇಟ್ಕೊಳ್ಳೋದು, ಸೊ ಮಂಡಿ ನೋವು ಬರೋದು, ಸೊ ಇದನ್ನೆಲ್ಲನೂ ಸಮಸ್ಯೆ ಆಗುತ್ತೆ. ಸ್ವಲ್ಪ ನೋಡಿಕೊಂಡು ನೀವು ಪೊಟ್ಯಾಟೋನ ತಿನ್ಬೋದು. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ವೀಟ್ ಪೊಟ್ಯಾಟೊ, ಗೆಣಸು, ಸೊ ಇದನ್ನು ಕೂಡ ನೀವು ತಿನ್ಬೋದು. ಇದನ್ನು ಕೂಡ ತುಂಬಾ ಚೆನ್ನಾಗಿ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಆ್ಯಂಡ್ ಸ್ವೀಟ್ಸ್ನ ತಿನ್ನಿ. ಸೊ ಸ್ವೀಟ್ ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ. ಆ್ಯಂಡ್ ಇನ್ನೇನು ತಿನ್ಬೋದು, ಸೊ ಡೈಲಿ ಒಂದೊಂದು ಸ್ವೀಟ್ ಯಾವುದಾದ್ರು ತಿನ್ನಿ. ಆ್ಯಂಡ್ ಸಪೋಟ ತಿನ್ನಿ. ಸೊ ಸಪೋಟ ತಿನ್ನೋದ್ರಿಂದ ಅದೂ ನಮ್ಮ ದೇಹನ ವೆಯ್ಟ್ ಗೇನ್ ಆಗೋದಕ್ಕೆ ಅದು ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸೊ ಸಪೋಟ ಒಂದು ಫ್ರೂಟು, ಸೊ ವೆಯ್ಟ್ ಗೇನ್ ಆಗೋದಕ್ಕೆ. ಆ್ಯಂಡ್ ಸೀತಾಫಲ, ಸೊ ಇದು ಕೂಡ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಐಸ್ ಕ್ರೀಮ್ನ ತಿನ್ನಿ. ಸೊ ಇದು ಕೂಡ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸಿಂಪಲ್ ಲಾಜಿಕ್ ಏನು ಅಂತಂದರೆ, ವೆಯ್ಟ್ ಲಾಸ್ ಆಗೋದಕ್ಕೆ ಏನೆಲ್ಲ ನಾವು ಕಂಟ್ರೋಲ್ ಮಾಡ್ತೀವೋ ಸೊ ವೆಯ್ಟ್ ಗೇನ್ ಆಗುತ್ತೆ, ಅದನ್ನೆಲ್ಲ ತಿನ್ನಬೇಕಾಗತ್ತೆ. ಸೊ ಆಟೋಮೆಟಿಕ್ಕಾಗಿ ವೆಯ್ಟ್ ಗೇನ್ ಆಗ್ತೀರಾ. ಓಕೆನಾ. ಆ್ಯಂಡ್ ತುಪ್ಪ ತಿನ್ನಿ, ಜಾಸ್ತಿ ತುಪ್ಪ ತಿನ್ನಿ. ಸೊ ಅದ್ರೂ ಕೂಡ ಫ್ಯಾಟ್ ಕಂಟೆಂಟ್ ಇರುತ್ತೆ. ಆ್ಯಂಡ್ ಫ್ಯಾಟಿ ಫಿಶ್ ತಿನ್ನಿ, ಚಿಕನ್ ತಿನ್ನಿ, ಮಟನ್ನು, ಸೊ ಇದರಲ್ಲೆಲ್ಲನೂ ಕೊಬ್ಬಿನಂಶ ಜಾಸ್ತಿ ಇರುತ್ತಲ್ಲ. ಸೊ ಆಟೋಮೆಟಿಕ್ಕಾಗಿ ಲೈಕ್ ಬೇರೆ ಏನು ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕೋದೇ ಬೇಡ. ಸೊ ಆರಾಮಾಗಿ ನಾವು ವೆಯ್ಟ್ ಗೇನ್ ಆಗ್ತೀವಿ. ಸೊ ಇಷ್ಟೇ ನನಗೊಂದಷ್ಟು ಗೊತ್ತಿರೋ ಟಿಪ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಸಾಮಾನ್ಯವಾಗಿ ನನಗೆ ಗೊತ್ತಿರೋವಂಥದ್ದು 1-2-3 ಜನ ಫ್ರೆಂಡ್ಸ್ ಇದನ್ನೆಲ್ಲ ಫಾಲೋ ಮಾಡಿದ್ದಾರೆ. ಸೊ ವೆಯ್ಟ್ ಲಾಸ್ ಆದಾಗ, ಸೊ ವೆಯ್ಟ್ ಗೇನ್ ಆಗೋದಕ್ಕೆ ಅವರೆಲ್ಲ ಏನು ಮಾಡಿದ್ರು ಅಂತ, ಸೊ ಅವ್ರ ಹತ್ರ ಎಲ್ಲ R&D ಮಾಡಿ ಅವ್ರ ಹತ್ರ ಎಲ್ಲ ತಿಳ್ಕೊಂಡು ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಾನು ಅದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ವೆಯ್ಟ್ ರಿಡ್ಯೂಸ್ ಮಾಡಬೇಕು. ಸೊ ಒಂದಷ್ಟು ನನ್ನ ಫ್ರೆಂಡ್ಸು ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರಿಗೆ ರಿಸಲ್ಟ್ ಬಂದಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತಿದ್ದೀನಿ. ಇದನ್ನೆಲ್ಲ ಟ್ರೈ ಮಾಡಿ, ಓಕೆನಾ. ಏನೂ ಹಾರ್ಮ್ ಇಲ್ಲ. ಸೊ ಟ್ರೈ ಮಾಡಿ ನೋಡಿ. ಸೊ ಒಂದಷ್ಟು ದಿನ ನೀವು ಮಾಡಬೇಕಾಗುತ್ತೆ. ಸೊ 1-2 ದಿನ ಮಾಡಿದ್ರೆ ಏನೂ ಯೂಸ್ ಆಗೋದಿಲ್ಲ. ಒಂದಷ್ಟು ದಿನ ಮಾಡ್ಕೊಂಬನ್ನಿ. ಸೊ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ.
ಓಕೆನಾ. ಸೊ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ರಿಸಲ್ಟ್ ಅಂತ ಹೇಳಿ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ಅನ್ನಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.